ಏನ್ ಮಾಡೋದು? ಏನ್ ಮಾಡೋದು ಇವಾಗ? ಏನ್ ಮಾಡೋದು? ಏನ್ ಮಾಡೋದು ಇವಾಗ? ಈಗ ನಿನ್ಗೆ ಹೆದರಿಕೆ ಆಗ್ತಿದ್ಯಾ? ಆಗ್ಲೇ ನಾನು ಹೇಳಿದ್ರೆ ನಾಟಕ ಆಡ್ತಿದ್ದೀನಿ ಅಂದೆ. ಹಾವು ಇಲ್ಲ ಚೇಳು ಇಲ್ಲ ಅಂದೆ. ಈಗ ಕಾಣಿಸ್ತಿದ್ಯಾ? ಈಗ ಮೈ ನಡಕ್ತಿದ್ಯಾ? ಈಗ ಜೀವ ಪದುರ್ಗುಡ್ತಿದ್ಯಾ? ಜೀವ ಎದುರ್ಕೊಂಡು ಮುಲ ಮುಲ ಅನ್ನೋದು ಹೇಗೆ ಅಂತ ಈಗ ಅರ್ಥ ಆಯ್ತಾ? ನಾನ್ ಆಗಿದ್ಕೆ ಇಷ್ಟೊತ್ತು ಒದ್ದಾಡಿ ಧೈರ್ಯವಾಗಿ ಇಲ್ಲೇ ಇದ್ದೀನಿ. ಅದೇ ನೀನ್ ಮೊದ್ಲು ನೋಡಿದಿದ್ರೆ ಓಡೋಗಿ ಕಿಟಕಿಯಿಂದ ಬಿದ್ದು ಸಾಯ್ತಿದ್ದೆ. ಈಗ ಹೋಗಿ ನಿಮ್ಮ ಅಪ್ಪನ್ಗೆ, ಹೊರಗಡೆಯಿಂದ ಬಾಗ್ಲಾಕಿದ್ದಾನಲ್ಲ ಆ ಮಹಾನ್ ಭಾವನ್ಗೆ. ಈಗೇನ್ ಮಾಡ್ತೀಯಾ? ಬಾಯ್ ಬಡ್ಕೊ, ಲಬ ಲಬ ಅಂತ ಬಡ್ಕೊ. ಒಕ್ಕರ್ಸ್ಕೊಂಡಿದ್ದಾನಲ್ಲ ನಿಮ್ಮಪ್ಪ, ಅವ್ನ್ ಕರ್ಸಿ ಬಾಗಿಲ್ ತಗ್ಸು. ಇಲ್ಲಿಂದ ಓಡೋಗ್ಬೇಕು. ಆಮೇಲೆ ಯಾರನ್ನಾದ್ರೂ ಆವಿಡಿಯವ್ರನ್ನ ಕರ್ಸಿ ಆವಿಡಿಸ್ಬೇಕು. ಬೇಗ ಈಗ ಹೇಳು, ನನ್ನನ್ನು ಬಿಟ್ಟು ದೂರ ಹೋಗಕ್ಕಾಗತ್ತಾ? ಆ ಕಾಳ ಸರ್ಪದ ಹತ್ರ ಕೀಟ್ಲೆ ಮಾಡಕ್ಕಾಗತ್ತಾ? ನೋಡು, ಇಲ್ಲಿ ನಿನ್ ದಿಮಾಗ್ ತೋರ್ಸ್ಬೇಡ, ಇಬ್ರು ಪ್ರಾಣನೂ ಹೋಗ್ಬಿಡುತ್ತೆ. ಏ ಏ ಏ ಏ ಗೀತಾ, ಏನ್ ಮಾಡ್ತಿದ್ಯಾ? ಅಯ್ಯೋ ಅಯ್ಯಯ್ಯೋ! ಏನ್ ಮಾಡ್ತಿದ್ಯಾ? ಬೇಡ ನೋಡು, ನಾಗರಾವದು ವಿಷ. ಗೀತಾ ಪ್ಲೀಸ್, ಬೇಡ ಗೀತಾ, ನನ್ ಮಾತ್ ಕೇಳು. ಬೇಡ, ಕಚ್ಚುತ್ತೆ ಕಚ್ಚುತ್ತೆ ಗೀತಾ, ವಿಷ ಅದು. ಏಯ್ ನೋಡೋ ಗೀತಾ, ಪ್ಲೀಸ್ ಈ ಕಡೆ ತಗೊಂಬರ್ಬೇಡ. ನೋಡು ಪ್ಲೀಸ್, ಅದನ್ನ ಆಚೆ ತಗೊಂಡೋಗೆಲ್ಲ ಬಿಟ್ಬಿಡು ಪ್ಲೀಸ್. ಏಯ್ ಏಯ್, ಏನು ಮಾಡ್ತಿದ್ಯಾ? ಭಯ ಆಗ್ತಿಲ್ವಾ ನಿಂಗೆ? ಹೂ ಅಡಗಿತ್ತಿನ ಹಾವು ಅಡಗಿತ್ತಿನ? ಯಾವುದೇ ಪ್ರಾಣಿ ಏನಾದ್ರೂ ಮಾಡಿದ್ರೆ ಮಾತ್ರ ತೊಂದರೆ ಕೊಡುತ್ತೆ ವಿಜಯ್. ಏನು ಮಾಡದೇ ಇದ್ರು ತೊಂದರೆ ಕೊಡೋದು ಮನುಷ್ಯರು ಮಾತ್ರ. ಇಷ್ಟಕ್ಕೂ ಇದು ಹಲ್ಕಿತ್ತಿರೋ ಹಾವು. ಇದನ್ನ ಯಾರೋ ಪ್ಲಾನ್ ಮಾಡೇ ಬಿಟ್ಟಿದ್ದಾರೆ. ಸುಮ್ನೆ ಇದ್ಯಾಕ್ ಬರುತ್ತೆ? ಇದು ನಿಮ್ಮ ಅಮ್ಮನ್ ಪ್ಲಾನ್. ಏಯ್, ಮೊದ್ಲದನ್ನ ಆಚೆ ಬಿಸಾಕೋ. ಗೀತಾ ಪ್ಲೀಸ್ ಪ್ಲೀಸ್, ಗೀತಾ ಪ್ಲೀಸ್. ಏನ್ ಮಾಡ್ತಿದ್ಯಾ? ನೋಡೋ, ಈ ಕಡೆ ತರಬೇಡ, ಆ ಕಡೆ ಹೋಗೋ. ಬೇಡ ಬೇಡ, ಪ್ಲೀಸ್ ಪ್ಲೀಸ್. ಏ ಗೀತಾ, ವಿಷಯ ಇದೆ ಕಣೆ, ಹುಷಾರ.
ಗೀತಾ ಬರ್ಬೇಡ ನೋಡು ಪ್ಲೀಸ್, ಬರ್ಬೇಡ ಇಲ್ಲೇ ಹೋಗ್ಬಿಡು. ಪ್ಲೀಸ್ ಗೀತಾ ಎತ್ಕೊಂಡೋಗ ಪ್ಲೀಸ್, ಅಲ್ಲೆಲ್ಲ ಹಾಕೆ ಪ್ಲೀಸ್ ಪ್ಲೀಸ್ ಗೀತಾ. ಗೀತಾ ಎಲ್ಲೇ ಹೋಗ್ತಿದ್ಯಾ? ಇನ್ನೊಂದು 4 ಹೆಜ್ಜೆ ಕಣೆ. ಅಲ್ವೇ ಇಷ್ಟು ದಿವಸದಿಂದ ನಾನು ಜಾಗಿಂಗ್ ಮಾಡ್ತಾನೆ ಇದ್ದೀನಿ, ಆದ್ರೆ ತೂಕನೇ ಇಳಿಸಿಲ್ಲ ನೋಡು. ಎಲ್ಲಾಗುತ್ತೆ ಸಿಂಕು, ನೀನ್ ನಿಯತ್ತಾಗಿ ಜಾಗಿಂಗ್ ಮಾಡಕ್ಕಿಂತ ಜಾಸ್ತಿ ನಿಯತ್ತಾಗಿ ಬಕೆಟ್ ಅಲ್ಲಿ ತಿಂತೀಯಲ್ಲ. ಹೋಗ ತಿಂತಿರೋದು. ಆದ್ರೂ ಕೊಬ್ಬು ಜೋರಲ್ವೇನೆ ಸಿಂಕು? ಕೊಬ್ಬು ಡುಮ್ಗಿರೋರ್ಗ್ ಮಾತ್ರ ಅಲ್ಲ, ಸಣ್ಣಗಿರೋರ್ಗೂ ಇರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿನ್ ಫ್ರೆಂಡ್ ಗೀತಾ. ಆದ್ರೆ ನಿನ್ನೆ ರಾತ್ರಿ ಅವ್ರ ಕೊಬ್ಬು ಇಳಿದು ಹೋಗಿರುತ್ತೆ ಬಿಡು. ಹೇಗೆ? ಏಯ್, ನಿಮ್ಗೆಲ್ಲ ನಿನ್ನೆ ಅವ್ರ ಫಸ್ಟ್ ನೈಟ್ ಅನ್ನೋ ವಿಷಯ ಗೊತ್ತಿಲ್ವಾ? ಪಾಪ ನಿನ್ನೆ ಅವಳ ಕತೆ ಮುಗ್ದೋಗಿರುತ್ತೆ. ನಮ್ ವಿಜಯ್ ಗೀತಾಗೆ ಗೆಸ್ಟ್ ಹೌಸ್ ಅಲ್ಲಿ ವಾರ್ನ್ ಮಾಡಿದ, ಆದ್ರೆ ಟಚ್ ಮಾಡಿರ್ಲಿಲ್ಲ. ಆದ್ರೆ ಗೀತಾ ಜೀವನನ ಹಾಳು ಮಾಡಿರ್ತಾನೆ. ಒಟ್ನಲ್ಲಿ ಗೀತಾ ಜೀವನ ಹಾಳಾಗೋಯ್ತು, ಅವ್ಳ ಮಾನ ಕೂಡ ಹಾಳಾಗೋಯ್ತು. ಇನ್ನು ಅವನು ಗೀತಾಗೆ ಕೇರ್ ಕೂಡ ಮಾಡಲ್ಲ. ಅವ್ರ ಮನೇಲಿ ಅವಳನ್ನ ಕಸದ ತರ ನೋಡ್ತಾರೆ. ಈಗ ಗೀತಾನ ಮನೆಯಿಂದ ಒದ್ದೋಡ್ಸೋದು ಸುಲಭ, ಅವಳಿಗೆ ಜೀವನಾನೇ ಇಲ್ಲ. ಗೀತಾ ಅನ್ನೋ ತೂಳ್ನ ಕೊಡುವೆ ನಮ್ ವಿಜಯ್ ರಾಯಲ್ ಆಗಿ ಮದ್ವೆ ಆಗಿ ಫಾರಿನ್ಗೆ ಸುಯ್ ಅಂತ ಆರೋಗ್ತಾನೆ. ಗೀತಾಗೆ ಯಾಕೆ ಬೇಕಿತ್ತೀವಲ್ಲ? ಹಳೆಗಾದೆ ಸೌಕಲಾದ್ರು ಈ ಸಿಚುವೇಶನ್ಗೆ ಸರಿಯಾಗಿ ಹೊಂದುತ್ತೆ ಸೀಟೆ. ಮುಳ್ ಮೇಲ್ ಸೀರೆ ಬಿದ್ರು, ಸೀರೆ ಮೇಲ್ ಮುಳ್ ಬಿದ್ರು, ಹರಿಯೋದು ಸೀರೆನೆ. ಲೋ ಗಿರೀಶ, ನಿನಗ್ ಗೀತಾ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಸೀರೆ ಮುಳ್ಳಿನ ಮೇಲೆ ಬಿದ್ದ ತಕ್ಷಣ ಅಯ್ಯೋ ಹರಿಯುತ್ತೆ ಅಂತ ಒದ್ದಾಡೋಳಲ್ಲ ನಮ್ ಗೀತಾ. ಅದನ್ನ ಬಿಗಿ ಹಿಡ್ದು ಹಗ್ಗದ ತರ ತಿರುಗಿಸ್ಕೊಂಡು ಕೆಳಗಿರೋ ಮುಳ್ಳನ್ನ ಬೇರ್ ಸಮೇತ ಕಿತ್ತು ಬಿಸಾಕೋಳು. ಅಪಾಯ ಇರೋದು ಮುಳ್ಳಿಗೆ, ಅಂದ್ರೆ ನೀವು ವಿಜಿಗೆ. ಅವನಿಗೆ ಫಸ್ಟ್ ಹುಷಾರಾಗಿರಕ್ಕೆ ಹೇಳಿ. ಏಯ್, ಯಾವತ್ತೂ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕಾನ್ಫಿಡೆನ್ಸು ನಮ್ ಗೀತದು ಅಂದ್ಮೇಲೆ ಅದು ಯಾವಾಗ್ಲೂ ಓವರ್ ಆಗೇ ಇರುತ್ತೆ. ಆದಷ್ಟು ಬೇಗ ಸೋಲೋ ಸುದ್ದಿ ಬರುತ್ತೆ, ಕಾಯ್ತಾ ಇರೆ. ಖಂಡಿತ ಬರುತ್ತೆ, ಸೋತಿರೋ ಸುದ್ದಿನೇ ಬರುತ್ತೆ. ಆದ್ರೆ ಅದು ನಿಮ್ ವಿಜಯ್ದು, ಅವನ್ನ ಸೋಲ್ಸಿ ಬಿಸಾಕೋದು ನಮ್ ಗೀತಾ. ತಂಗಿವ, ಏನಮ್ಮ ಇದು? ಆ BP ಬಂದು 1 ಗಂಟೆ ಮುಂಚೆನೇ ಡೋರ್ ಓಪನ್ ಮಾಡ್ಕೊಂಡು ಹೋದ. ಈಗ ನೋಡಿದ್ರೆ ನಿನ್ನ ಸೊಸೆ ಕೂದಲೆಲ್ಲ ಕೆದರಿಸ್ಕೊಂಡು ಹೋಗ್ತಿದ್ದಾಳೆ. ನಿನ್ನ ಮಗ ಇನ್ನೂ ಬಂದಿಲ್ಲ, ಒಳಗಡೆನೆ ಇದ್ದಾನೆ. ಒಳಗಡೆ ಲೈಲಾ ಏನಾದರೂ ನಿನ್ನ ಮಗನ್ನ... ಲೈಲಾ? ಹಾಂ, ಲೈಲಾ. ಹಾವಿನ ಹೆಸರು ಲೈಲಾ. ಅದೇನಾದ್ರೂ ವಿಜಿ ಕಚ್ಚಿರ್ಬೋದ ತೆಗೆವ? ಹಾಗೇನಾದ್ರೂ ಎಡವಟ್ಟಾಗಿದ್ರೆ ಅದೇ ಹಾವನ್ ಹುಡುಕೊಂಡು ಬಂದು ನಿನಗೆ ಕಚ್ಚಿಸ್ತೀನಿ ಅಣ್ಣ. ಹಬ್ಬನ ನಾಯಸ್ ಗಟ್ಟಿಯಾಗಿದೆ ನೋಡು, ಹೀರೋ ಬಂದ. ಮೊದ್ಲು ಅವನಿಗೆ ಏನಾಗಿದೆ ಅಂತ ನೋಡೋಣ. ಹೌದು ವಿಜಯ್, ಏನು ಆಗಿಲ್ಲ ತಾನೆ? ಹರಿ ಓಕೆ? ನಾನು ನಿನ್ನಮ್ಮ ರಾತ್ರಿ ಗಾಬರಿ ಬಿದ್ದೋಗಿದ್ವಿ ಕಣೋ. ಏನಾಯ್ತು ಏನಾಯ್ತು ಅಂತ ಮುಖ ತೋರಿಸು. ಇಲ್ಲ, ನೊರೆ ಬಂದಿಲ್ಲ.
ಹಾಗಾದ್ರೆ ಆವಿನ ಐಡಿಯಾ ನಿಂದ ಮಾಮ. ಅಲ್ಲ ವಿಜಯ್ ಅದು ನಿನ್ನ ಸೇಫ್ಟಿಗೋಸ್ಕರ ನಾನು ಮಾಡಿದ್ದು. ಆ ಗೀತಾ ಹೆದರ್ಕೊಳ್ಳಿ ಅಂತ. ಅವಳೇನ್ ಎದುರ್ಕೊಳೋದು? ಇಡೀ ರಾತ್ರಿ ಎದುರ್ಕೊಂಡು ಸತ್ತಿದ್ ನಾನು. ಹಾವು ಕಂಡ್ರೆ ನನಗಾಗಲ್ಲ ಅನ್ನೋದು ಗೊತ್ತಿಲ್ವಾ? ಇಲ್ಲ, ನನಗೆ ದೇವರನೇ ಗೊತ್ತಿರಲಿಲ್ಲ. ನಿನ್ನ ಅಮ್ಮ ಹೇಳೋ ತನಕ ಗೊತ್ತಿರಲಿಲ್ಲ ಕಣ ನನಗೆ. ಸಾರಿ ಬಿಡೋ. ಸಾರಿ ಅಂತೆ ಸಾರಿ. ಒಂದ್ ಸಾರಿ ಸರಿ ಹೋಗುತ್ತಾ? ರಾತ್ರಿ ಎಲ್ಲ ಕಣ್ಮೇಲೆ ರೆಪ್ಪೆ ಆಗದೆ ಎದ್ದು ಕೂತಿದ್ದೀನಿ ಗೊತ್ತಾ? ಅಂಗೈಯಲ್ಲಿ ಪ್ರಾಣ ಇಟ್ಕೊಂಡು ಕೂತಿದ್ದೆ. ಅಲ್ಲ ಗೀತಾ ಅವಳು ಆರಾಮಾಗಿ ಮಲಗಿ ಕೊರಕೆ ಹೊಡದ್ಲು. ಗಂಡು ಬೀರಿ ಅವಳು. ಅಲ್ಲ ಕಣೋ ವಿಜಯ್, ಅವಳಿಗೆ ಭಯ ಪಟ್ಟವನ್ ನಾನು ಅಂತ ಪಡ್ಕೊಂತಿಲ್ವಾ? ಪೊರ್ಕೆ ತರ ಒಂದ್ ಮೂಲೆಯಲ್ಲಿ ಸೇರ್ಕೊಂಡು ಕೌಚ್ಕೊಂಡ್ ಕೂತಿದ್ದೆ ಗೊತ್ತಾ? ನನಗ್ ಬರ್ತಾರ ಕೋಪಕ್ಕೆ ಮಾಮ ನಿನ್ನ ನೋಡು, ತಾಯಿ ಮುಖ ನೋಡು. ಅದಕ್ಕೆ ನಿನ್ನ ಸುಮ್ನೆ ಬಿಡ್ತಾ ಇದ್ದೀನಿ. ಪ್ರೀತಿ ಇದೆ ನನ್ನ ಮೇಲೆ. ವಿಜೇಶ್ ಹಾವೆಲ್ಲಿ ಹುಡ್ಕೊಂಡೋಗಿ ನೇಣ ಹಾಕೋ. ಸಾಕತ್ತು ಕಾಮಿಡಿ ಮಾಡ್ತಾರಲ್ಲ. ಸೀರಿಯಸ್? ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಲ್ಲ, ವಿಷಯ ಏನೋ ಆಗಿರ್ಬೋದು, ಆದ್ರೆ ನನ್ನ ಪ್ಲಾನ್ ಇಂದ ನಡಿಬೇಕಾಗಿರೋದು ನಡೆದಿಲ್ಲ, ಆಗ್ಬೇಕಾಗಿರೋದು ಆಗಿಲ್ಲ. ಭೇಷನ್ ಅಲ್ವಾ? ಮಗ ಬದುಕಿದಾನೆ, ಅದಕ್ಕೆ ನೀನ್ ಉಳ್ಕೊಂಡೆ. ಇಲ್ಲ ಅಂದಿದ್ರೆ ಇಷ್ಟ ಹೊತ್ತಿಗೆ ನಿನ್ ಹೆಣ ಹಾಲಲ್ಲಿ ಮಲ್ಗಿರ್ತಾ ಇತ್ತು. ಸುಶೀಲಾ, ಏನೇ ಮಾಡ್ತಿದ್ಯಾ? ನನ್ನ ಬಟ್ಟೆಗಳೆಲ್ಲ ತಗೊಂಡ್ಯಾ? ನನ್ನ ಪಂಚೆಗಳು ಎತ್ಕೊಂಡೇನೆ? ಕಾಫಿ ಆಯ್ತು, ತಿಂಡಿ ಆಯ್ತು, ಆದಷ್ಟು ಬೇಗ ಹೊರಟ್ಬಿಡ್ಬೇಕು. ಮಗಳ ಮನೇಲಿ ಹೆಚ್ಚಿಗೆ ದಿನ ಇದ್ರೆ ಈ ಬೀಗಿನ ಬಿಂಕ ಡಲ್ ಹೊಡೆದು ಬಿಡ್ತದೆ. ಏನೇ ಇದು ಮುಖ ಒಂಥರ ಇಟ್ಕೊಂಡಿದ್ಯಾ? ಓಹೋ, ಮಗಳನ್ನ ಬಿಟ್ಟು ಹೋಗ್ತಾ ಇದೀನಿ ಅನ್ನೋ ಸೆಂಟಿಮೆಂಟ್. ನೋಡೆ, ಹೆತ್ತೋರ್ ಬದುಕಲ್ಲಿ ಇದು ಸಹಜ. ಹೆಣ್ಣು ಮಕ್ಕಳು ಹೆತ್ತರು ದೂರನೇ. ಮುಖ ಸಪ್ಪಿಟ್ಕೋಬೇಡ, ಬೇಗ ಬೇಗ ರೆಡಿ ಆಗು. ಅಳಿಯಂದ್ರ ಮುಖ ನೋಡಿದ್ರ? ಬಂದಾಗಿಂದ ನಾನು ನೋಡ್ತಾ ಇರೋದು ಅಳಿಮೈನ್ ಮುಖ ಅಲ್ವೇನೆ. ಹಾಗಾದ್ರೆ ನಿಮ್ಗೆ ಅನುಮಾನ ಬರ್ಲಿಲ್ವಾ? ಎಲ್ಲಿ? ಯಾವಾಗ? ಯಾತಕ್ಕೆ? ನಾನು ಬಂದಾಗಿಂದ ಅವ್ರನ್ನ ಗಮನಿಸ್ತಾ ಇದ್ದೀನಿ. ಮದ್ವೆ ಆಗಿರೋ ಕಳೆ ಅವ್ರ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಏ ಸುಶೀಲಾ, ಈ ಅನುಮಾನನ ಯಾವ ಆಧಾರ ಇಟ್ಕೊಂಡು ಹೇಳ್ತಾ ಇದೀಯಾ? ನಿನ್ಗೇನಾದ್ರೂ ಕಾಣಿಸ್ತಾ? ಅಳಿಯಂದ್ರ ಮುಖ ನೋಡಿದ್ರ? ನಮ್ಮ ಗೀತಾ ಪಕ್ಕದಲ್ಲಿದ್ರು ಅವರು ಗಂಭೀರವಾಗೇ ಇರ್ತಾರೆ. ಅಳಿಯಂದ್ರಿಗೆ ಇಷ್ಟ ಆಗ್ತಿಲ್ಲ. ನಮ್ ಗೀತಾ ಅದನ್ನ ನಮ್ಮ ಹತ್ರ ಹೇಳ್ತಿಲ್ಲ ಅನ್ಸ್ತಾ ಇದೆ. ಇಲ್ಲ ಅಂದಿದ್ರೆ ಅಳಿಯಂದ್ರ ನಗ್ನಗ್ತಾ ಇರ್ತಿರ್ಲಿಲ್ವಾ ಹೇಳಿ? ಅಯ್ಯೋ ದಡ್ಡಿ, ಗಂಡು ಗಾಂಭೀರ್ಯವಾಗಿದ್ದಾನೆ ಅಂದ್ರೆ ಅದು ಅವನ್ ಯೋಗ್ಯತೆ ತೋರಿಸುತ್ತೆ. ಜೀವನದಲ್ಲಿ ಅವನು ಜಾಲಿ ಪೋಲಿ ಮನುಷ್ಯ ಅಲ್ಲ, ತೂಕದ ವ್ಯಕ್ತಿ ಅಂತ ಅರ್ಥ. ಇಷ್ಟಾಗೂ ಗಂಡಸು ಅಂದ್ರೆ ಹಾಗೆ ಇರ್ತಾರೆ ಕಣೆ. ಸುಮ್ನೆ ಕಾಲ ಹಣ್ಣ ಮಾಡ್ಕೊಂಡು ಹರಟೆ ಹೊಡಿಯಕ್ಕೆ ಅವ್ರನ್ನ ಹೆಂಗಿಸ್ರ? ಆದ್ರೂ ಗೀತಾ ಅಳಿಯಂದ್ರ ಮಧ್ಯೆ ಏನೂ ಇದೆ. ಗಂಡ ಹೆಂಡತಿ ನೋನಲ್ಲಿದ್ದಾರೆ ಅನ್ನೋ ಚಿಂತೆನ ಹೊತ್ಕೊಂಡು ನಾವಿಲ್ಲಿಂದ ಹೋಗ್ಬೇಕಾ ಹೇಳಿ? ಅವರಿಬ್ರು ಒಟ್ಟಿಗೆ ನಗ್ತಾ 4 ಮಾತಾಡಿದ್ರೆ ಅದೇ ತಾಯಿ ತಂದೆಗೆ ಸಮಾಧಾನ ಅಲ್ವಾ? ಶಿಲಾ, ಯಾವತ್ತು ಈ ಬೇಡ್ತಿರ ಅನುಮಾನಗಳೇ ಬದುಕನ್ನ ತಿಂದು ಬಿಸಾಕೋದು. ಸುಶೀಲಾ, ಮಗಳು ಸಂಸಾರದ ವಿಷಯದಲ್ಲಿ ಈ ಅನುಮಾನ ಬೇಡ ಕಣೆ. ನೀನು ಮುಖ ಅಂತ ಇಟ್ಕೊಂಡು ಹೊರಟ್ರೆ ಅಳಿಯ ಮಗಳು ಏನ್ ತಿಳ್ಕೋಬೇಕು ಹೇಳು? ನೋಡೆ, ಕಷ್ಟ ಸುಖ ಏನೇ ಇದ್ರು ಮನೆಗೆ ಹೋಗಿ ಮಾತಾಡ್ಕೊಳ್ಳೋಣ. ಈಗ ನೆಮ್ಮದಿಯಾಗಿ ನಡಿ. ನಿನ್ನ ನಗು ಹೇಗಿರ್ಬೇಕು ಅಂದ್ರೆ ನಮ್ಮ ಮುಖ ನೋಡಿ ಗೀತಾ ಸಂತೋಷವಾಗಿದ್ದಾಳೆ ಅಂತ ತಿಳ್ಕೋಬೇಕು. ಇಷ್ಟಕ್ಕೂ ಅವ್ರ ಮಧ್ಯೆ ನೋವಿರೋದಕ್ಕೆ ಯಾಕೆ ಸಾಧ್ಯ? ನಿನ್ನೆ ರಾತ್ರಿ ತಾನೇ ಶುರುವಾಗಿದೆಯಲ್ಲೇ ಸಂಸಾರ. ಗಂಡಸರಿಗೆ
ಕೆಲವು ಸೂಕ್ಷ್ಮಗಳ ಅರ್ಥನೇ ಆಗಲ್ಲ ಬಿಡಿ. ಇದೆಲ್ಲ ಕಳ್ಳಗೆ ಅರ್ಥ ಆಗೋ ಸಂಬಂಧ. ಓಹೋ, ಸಾಕು ಸುಮ್ಮನೆ ದೊಡ್ಡದಾಗ ಮಾತಾಡ್ಬಿಡ್ತಾಳೆ. ಕರುಳಿಗೆ ಗೊತ್ತಾಗೋದು ಒಂದೇ ಕಣೆ, ಜೀರ್ಣಕ್ರಿಯೆ. ರೆಡಿ ಹಾಗೆ ಅಯ್ಯ ಕರ್ಮವೇ. ವಿಜಿ, ಅಪ್ಪ ಅಮ್ಮ ಊರಿಗೆ ಹೋಗ್ತಿದ್ದಾರೆ. ಸದ್ಯ ಶನಿಗಳು ತೊಲಗ್ತಾ ಇದಾರಲ್ಲ, ನೀನು ಹೋಗ್ಬಿಡೋದ್ ಜೊತೆಗೆ. ಈ ಮನೆಗಿಡ್ದಿರೋ ಪೀಡೆ ತೊಲಗ್ತಾ ಇರೋದು. ನೋಡು, ದಯವಿಟ್ಟು ನಾನು ಹೇಳೋದನ್ನ ಕೇಳು. ಹೋಗೋ ಅಪ್ಪ ಅಮ್ಮನ ಮುಖದಲ್ಲಿ ಒಂದ್ ನಗು ಇರ್ಬೇಕು. ನೀನ್ ಮುಖ ಗಂಟು ಮಾಡ್ಕೊಂಡಿರೋದು, ಅವ್ರು ಅದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋದು, ಗಂಡ ಹೆಂಡತಿ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನ್ಕೊಂತಾರೆ. ಏನು ಸರಿ ಇಲ್ಲ ಅಲ್ಲ, ಯಾವುದು ಸರಿ ಇಲ್ಲ. ನಿನ್ಗೆ ನನ್ಗೆ ಯಾವ ಸಂಬಂಧನೂ ಇಲ್ಲ. ಅದ್ ನನ್ಗೂ ಗೊತ್ತು ವಿಜಿ, ಆದ್ರೆ ಅಪ್ಪ ಅಮ್ಮ ಬಂದಿದ್ದಾರೆ. ಅದಕ್ಕೆ ಅವ್ರಿಬ್ರು ಹೊರಡ ತನಕ ನಾವಿಬ್ರು ನಗ್ನಗ್ತಾ ಇರ್ಬೇಕು. ನಾಟಕ ಮಾಡ್ಕೊಂಡು ನಗೋಕೆ ನನ್ ಕೈಯಲ್ಲಿ ಆಗಲ್ಲ. ಅವ್ರು ನೊಂದ್ಕೋತಾರೆ ವಿಜಯ್. ನಿನ್ ಕಡೆ ಅವ್ರು ನೊಂದ್ಕೊಂಡ್ರೆ ನನಗ್ ಖುಷಿ ಅಲ್ವೇನೆ? ಬಾರೇ ಪುಟಾಣಿಗಳ, ಬಾಯ್, ಒಳ್ಳೇದಾಗ್ಲಿ. ಬೀಗ್ರೆ, ತಾವು ಅನುಮತಿ ಕೊಟ್ರೆ ನಾವು ಹೊರಡ್ಬೋದು. ಅದ್ರಲ್ಲಿ ಅನುಮತಿ ಕೊಡುವಂಥದ್ದು ಏನಿದೆ? ನಿಮ್ಮನ್ಸೇನಂತ ನನ್ಗೆ ಅರ್ಥ ಆಗ್ತಿದೆ. ನಮ್ಮನ್ನ ಕಲ್ಸ್ಕೊಡೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಇನ್ನೂ ಒಂದು ತಿಂಗಳಾದ್ರೂ ಇಲ್ಲಿ ಇರ್ಲಿ ಅಂತ ನೀವು ಹೇಳ್ತಿದ್ದೀರಿ ಅಲ್ವಾ? ಹಲೋ, ನನ್ನ ತಂಗಿ ಮಾತ್ರ ಹೇಳೇ ಇಲ್ವಲ್ಲ, ನೀವು ಬೇರೆ ತರ ತಗೊಂತಿದ್ದೀರ ಅದನ್ನ. ತಾವು ಮಧ್ಯ ಬಾಯ್ ಹಾಕ್ಬಿಟ್ರಾ? ಅದು ಸಂಸ್ಕಾರ ಏನಾದ್ರು ಗೊತ್ತಾಗತ್ತೆ. ಬೀಗ್ರಿ ಹೇಳಿದ್ರು ಅಂತ ನಾವ್ ಇಲ್ಲೇ ಉಳ್ಕೊಳಕ್ ಆಗತ್ತೆಯೇ? ಯಾರು ನೆನೆಸ್ಕೋತಿದಾರೆ ಅನ್ಸುತ್ತೆ ಅಲ್ಲ? ಒಂದ್ ನಿಮಿಷ. ಕಣ್ಮಣಿ, ಒಂದ್ ಲೋಟ ಕಾಫಿ ತಗೊಂಬ. ಅಯ್ಯೋ, ಕಾಫಿ ಬೇಡ. ಬೇಡ 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 ಅಂತ ಬೇಡ. ನಿಮ್ಮನ್ನು ನೆನೆಸ್ಕೋತಾರ? ಅವನಿಗೆ ಎಂತ ದುರ್ಗತಿ ಅದು. ಇನ್ಯಾರು? ಅಳಿಮಯ್ಯನೇ. ಅಳಿಮಯ್ಯ, ಅಳಿಮಯ್ಯ. ನೋಡು, ಬಡ್ಕೊಳಕ್ ಶುರು ಮಾಡ್ದ ನಿಮ್ಮ ಅಪ್ಪ. ಅದು ಬಡ್ಕೋತಿರೋದಲ್ಲ, ಕರಿತಿರೋದು. ಅಳಿಮಯ್ಯ, ಅಳಿಮಯ್ಯ. ಅವನು ಅಳಿಮಯ ಅಳಿಮಯ ಅಂತಿದ್ರೆ ಮೈಯೆಲ್ಲ ಉರಿತಿದೆ, ಪಿತ್ತ ನೆತ್ತಿಗೆ ಇರ್ತಿದೆ. ಅಳಿಮಯ್ಯ, ಅಳಿಮಯ್ಯ. ಶಿಟ್, ಏನಂದೆ? ನಾನ್ ನಕ್ರೆ ನಿಮ್ಮ ಅಪ್ಪ ಅಮ್ಮ ನೆಮ್ಮದಿಯಾಗಿರ್ತಾರೆ ಅಂದಲ್ಲ. ನಾನು ಉಗಿದ್ರೆ ವಿಜಯ್, ಈಗ ಅವ್ರ ನೆಮ್ಮದಿನ ಕಿತ್ಕೊಂತೀನಿ ನೋಡು. ಬಾ, ಬೇಡ ವಿಜಯ್, ಚೆನ್ನಾಗಿರಲ್ಲ. ಅದೇ, ನಾವು ಚೆನ್ನಾಗಿಲ್ಲ ಅಂತ ಅವ್ರಿಗೆ ಗೊತ್ತಾದ್ರೆ ನಿನ್ನನ್ನು ಜೊತೆ ಕರ್ಕೊಂಡು ಹೋಗ್ತಾರೆ. ನಾನ್ ಹೋಗೋದು ಬಿಡೋದು ನಮ್ಮಿಬ್ರಿಗೆ ಸಂಬಂಧಪಟ್ಟ ವಿಷಯ, ಅದ್ರಲ್ಲಿ ಅವ್ರಿಲ್ಲ ವಿಜಯ್. ದಯವಿಟ್ಟು ಅವ್ರ ಹತ್ರ ಮಿಸ್ಬಿಹೇವ್ ಮಾಡ್ಬೇಡ. ಮಾಡೇ ಮಾಡ್ತೀನಿ. ನೀನೇನೇ ಮಾಡ್ಕೊಳಕ್ ಸಾಧ್ಯ? ಅಳಿಮಯ್ಯ, ಅಳಿಮಯ್ಯ. ಅಮ್ಮಯ್ಯ ಅಲ್ಲ ಅನ್ನೋದನ್ನ ಹೇಳಕ್ ಬರ್ತಾ ಇದ್ದೀನಿ ಕಣೋ.
ನೀನು ನೋಡು ಬಾರೆ. ವಿಜಯ್, ಇದ್ಯಾಕೆ ಅಳಿಮಯ್ಯ ಇನ್ನೂ ಬಂದಿಲ್ಲ? ಅಳಿಮಯ್ಯ, ಓ ಅಳಿಮಯ್ಯ ಇಲ್ಲೇ ಬರ್ತಿದ್ದಾರೆ. ಮುಚ್ಚಯ್ಯ ಬಾಯೆ. ಅಳಿಮಯ್ಯ ಅಂತೆ, ಅಳಿಮಯ್ಯ. ನಾನ್ ನಿನ್ನ ಅಳಿಯ ಅಲ್ಲ.